ಪ್ರೈಸ್ತಲ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಈ ಒಂದು ಮುಂಜಾನೆ ಡಿವೋಷನ್ ಪ್ರೋಗ್ರಾಮ್ಗಾಗಿ ನಿಮ್ಮನ್ನೆಲ್ಲರನ್ನ ಸ್ವಾಗತಿಸುತ್ತೇನೆ. ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ವತಿಯಿಂದ ನಡೆಸಲ್ಪಡುವಂಥ ಈ ಒಂದು ಪ್ರೋಗ್ರಾಮ್ಗೆ ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆಯಿಂದ ಮುಂಜಾನೆ ಒಂದು ಡಿವೋಷನ್ ಪ್ರೋಗ್ರಾಮನ್ನು ಆರಂಭಿಸಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಮಹಾಪರಿಶುದ್ಧನು, ಮಹೋನ್ನತನು, ಜೀವವುಳ್ಳ ತಂದೆ ಆದ ದೇವರೇ, ಈ ಕಾಲ ಸಮಯಕ್ಕಾಗಿ ನಾವು ನಿಮಗೆ ಕೃತಜ್ಞತಾ ಮತ್ತು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಕಾಲ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಈ ದಿನದಲ್ಲಿ ಕರ್ತನೆ ನಾವು ಸ್ವಲ್ಪ ಸಮಯಕ್ಕಾಗಿ ನಿನ್ನ ಪಾದ ಸಮ್ಮುಖದಲ್ಲಿ ಬಂದಿದ್ದೇವೆ. ಕರ್ತನೆ, ನಿನ್ನ ವಾಕ್ಯದಿಂದ ಕರ್ತನೆ ನಮ್ಮೊಟ್ಟಿಗೆ ಮಾತನಾಡಯ್ಯ. ನಿನ್ನ ಪ್ರಸನ್ನತೆ ಆವರಿಸಲಿ. ನೀನು ಮಾತ್ರ ಮಹಿಮೆ ಒಂದು ಕರ್ತನೆ ಅಪ್ಪ, ನಿನಗೆ ಸಮರ್ಪಿಸುತ್ತೇವೆ. ಆದ್ಯಂತ್ಯ ಮಧ್ಯಸ್ಥ ನೀನಾಗಿದ್ದು ನಡೆಸು, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯ. ನಾವು ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ನಾವು ಈ ಸಮಯದಲ್ಲಿ ಕೆಲವೊಂದು ಹಾಡುಗಳನ್ನ ಆಡಿಕೊಂಡು ದೇವರ ನಾಮವನ್ನು ನಾವು ಮಹಿಮೆ ಪಡಿಸಿಕೊಳ್ಳೋಣ. ನಾ ಸ್ತುತಿಸುವೆನು, ನಾನು ಭಜಿಸುವೆನು ಅನ್ನುವಂಥ ಹಾಡನ್ನು ಹಾಡಿಕೊಂಡು ನಾವು ಕರ್ತನ ನಾಮವನ್ನು ಪಡಿಸಿಕೊಳ್ಳೋಣ. ನನ್ನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಆತನ್ ಮಾಡಿದ ಉಪಕಾರಗಳೆಲ್ಲವನು. ಕರ್ತನು ನಂಬಿದ ದಿನದಿಂದಲೂ ಆತನ್ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನೇ ಯೋಗ್ಯನು, ಸ್ತುತಿ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಕರ್ತನ ನಂಬಿದ ದಿನದಿಂದಲೂ ಆತನ್ ಮಾಡಿದ ಉಪಕಾರಗಳೆಲ್ಲವನು. ಕರ್ತನ ನಂಬಿದ ದಿನದಿಂದಲೂ ಆತನ್ ಮಾಡಿದ ಉಪಕಾರಗಳೆಲ್ಲವನು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ಯೋಚಿಸಲೇ ನಯ ಹೃದಯವೆಲ್ಲ ಕೃತಜ್ಞತೆಯಿಂದ ತುಂಬುವುದು. ನಾ ನಾನು ಭಜಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು.
ಸ್ತುತಿ ಸ್ತೋತ್ರಕ್ಕೆ ಆತನ ಯೋಗ್ಯನು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಆತನ ಕೃಪೆ ಪ್ರೀತಿ ಕರುಣೆಗಳ ವರ್ಣಿಸಲೆಂದಿಗೂ ಅಸಾಧ್ಯವು. ಪಾಪಿಯಾದೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ಪಾಪಿಯಾದೆ ನಾನು ರಕ್ಷಿಸಲೆಂದು ತೋರಿದ ಪ್ರೇಮವು ಅಪಾರವು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ನಮಿಸುವೆನು. ಸ್ತೋತ್ರಕ್ಕೆ ಆತನ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನ ಯೋಗ್ಯನು. ಕರ್ತನು ಇರುವಲ್ಲಿ ನಾನು ಸೇರಲು ಕಾತುರದಿಂದಲೇ ಕಾದಿರುವೆ. ಕರ್ತನು ಇರುವಲ್ಲಿ ನಾನು ಸೇರಲು ಕಾತುರದಿಂದಲೇ ಕಾದಿರುವೆ. ಕರ್ತನ ನಾಮಕ್ಕೆ ಜಯ ಜಯವೆಂದು ಆರ್ಭಟಿಸಿ ನಾನು ಹಾಡುವೆನು. ಕರ್ತನ ನಾಮಕ್ಕೆ ಜಯ ಜಯವೆಂದು ಆರ್ಭಟಿಸಿ ನಾನು ಹಾಡುವೆನು. ನಾ ಸ್ತುತಿಸುವೆನು, ನಾನು ಭಜಿಸುವೆನು, ಕರ್ತನ ನಾಮಕ್ಕೆ ಮಹಿಮೆಯನು ಸಲ್ಲಿಸಿ ಎಂದು ನಮಿಸುವೆನು. ಸ್ತೋತ್ರಕ್ಕೆ ಆತನ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನ ಯೋಗ್ಯನು. ಸ್ತುತಿ ಸ್ತೋತ್ರಕ್ಕೆ ಆತನ ಯೋಗ್ಯನು. ಥ್ಯಾಂಕ್ ಯು ಲಾ. ಸ್ವಲ್ಪ ಸಮಯ ಕಣ್ಣುಗಳನ್ನ ಮುಚ್ಚಿಕೊಂಡು ಆತನು ಮಾಡಿದಂಥ ಒಂದೊಂದು ಉಪಕಾರಗಳನ್ನ ನೆನೆಸಿ ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸೋಣ. ಸ್ತೋತ್ರ ಕರ್ತನೆಯ ಸ್ತೋತ್ರ. ನೀನು ಕೊಟ್ಟಿರುವಂಥ ಒಂದು ಒಳ್ಳೆಯ ಕೃಪೆಗಾಗಿ ಸ್ತೋತ್ರ. ಉದಯಕಾಲ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವಪ್ಪ. ಮುಂಜಾನೆಯಲ್ಲೇ ಕರ್ತನೆ ನಮ್ಮ ಸ್ವರ ನಿಮಗೆ ಕೇಳಿಸುವುದಯ್ಯ. ನಿಮ್ಮನ್ನು ಆರಾಧಿಸುತ್ತೇವೆ, ಘನಪಡಿಸುತ್ತೇವೆ. ಕರ್ತನಾದ ಯೇಸುವೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ಕರ್ತನೆ ಅಪ್ಪ ಆರಾಧಿಸುತ್ತೇವಪ್ಪ. ಯಜ್ಞದ ಕುರಿಮಾರಿ ಪಾಪವನೆಲ್ಲವ ಸಂಪೂರ್ಣ ಹೊತ್ತವನೇ. ಯಜ್ಞದ ಕುರಿಮಾರಿ ಪಾಪವನೆಲ್ಲವ ಸಂಪೂರ್ಣ ಹೊತ್ತವನೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ಪರಿಶುದ್ಧನೇ ಪಾವನನೇ ಆರಾಧನೆ
ರಾಜನು ನೀ ನಂದೇವಾನೇ ನನ್ನೇಸುವೆ ಆರಾಧನೆ ಆರಾಧನೆ ನಂದೇವಾನೇ ನನ್ನೇಸುವೆ ಆರಾಧನೆ 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 ನಂದೇವಾನೇ ನನ್ನೇಸುವೆ ಆರಾಧನೆ 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 ಆರಾಧನೆ. ಸ್ತೋತ್ರಯ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ಯಜ್ಞದ ಕುರಿಯಾಗಿ ಬಂದಂಥ ದೇವನೇ, ನಿಮ್ಮನ್ನು ಆರಾಧಿಸುತ್ತೇವೆ, ಘನಪಡಿಸುತ್ತೇವಪ್ಪ. ನಿನ್ನ ನಾಮವನ್ನು ಮೇಲೆ ಕೆತ್ತುತ್ತೇವೆ. ಸ್ವಲ್ಪ ಸಮಯ ಸ್ತುತಿಸಲಿಕ್ಕೆ, ಆರಾಧಿಸಲಿಕ್ಕೆ ಕರ್ತನೇ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಅಪ್ಪ. ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಗೌರವಕ್ಕೆ ನೀನು ಮಾತ್ರ ಯೋಗ್ಯನಯ್ಯ. ಅಯ್ಯ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತನೆ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಯ್ಯ ಅಪ್ಪ. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಪವಿತ್ರಾತ್ಮ ದೇವರೇ ನೀನು ಚಲಿಸು, ಪ್ರತಿಯೊಬ್ಬರೊಟ್ಟಿಗೂ ನೀನು ಮಾತನಾಡಯ್ಯ. ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇನ್ ಆಮೇನ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ಒಳ್ಳೆಯ ಸಮಯದಲ್ಲಿ ಕರ್ತನ ಪ್ರಸನ್ನತೆಯಲ್ಲಿ ನಾವಿರುವಾಗ ಪ್ರೀತಿಯ ದೇವ ಜನರೇ, ನಾವು ದೇವರ ವಾಕ್ಯಕ್ಕಾಗಿ ನಾವು ಹೋಗೋಣ. ನಾವು ಭಾಳ ಸತಿ ಕೇಳಿಸಿಕೊಂಡಂಥ ವಾಕ್ಯ ಭಾಗ, ದೇವರ ಆತ್ಮನು ಪ್ರತಿ ಸಾರಿ ಮಾತನಾಡುವಾಗ ನಮ್ಮ ಜೊತೆಗೆ ಮಾತನಾಡುವ ಆತನಾಗಿದ್ದಾನೆ. ಅದಕ್ಕಾಗಿ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನು ವಿಧ ವಿಧವಾಗಿ ಭಾಗವಾಗಿ ಆತನು ನಮ್ಮೆಲ್ಲರೊಟ್ಟಿಗೆ ಮಾತನಾಡುವಂಥ ದೇವರಾಗಿದ್ದಾನೆ. ಪ್ರತಿ ಸಾರಿ ಧ್ಯಾನ ಮಾಡುವಾಗಲೂ, ಪ್ರತಿಯೊಂದು ಸಂಗತಿಗಳಲ್ಲಿ, ಪ್ರತಿದಿನವೂ ನಮ್ಮೊಟ್ಟಿಗೆ ಮಾತನಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-12 ವಚನಗಳನ್ನು ನಾವು ಓದಿಕೊಂಡು ಅದರಲ್ಲಿರುವಂಥ ದೇವರ ಸತ್ಯಾರ್ಥಗಳನ್ನು ನಾವು ತಿಳಿದುಕೊಳ್ಳುವವರಾಗಿರೋಣ. ಪ್ರೀತಿಯ ದೇವ ಜನರೇ, ನಾವು ಓದಿಕೊಳ್ಳೋಣ ಈ ಸಮಯದಲ್ಲಿ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1-12 ವಚನಗಳು. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣೆಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು
ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಆತನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದಾದರೆ, ಕಪರ್ನಹೂಮಿನ ಮನೆಯಲ್ಲಿ ಕಪರ್ನಹೂಮಿಗೆ ಯೇಸು ಸ್ವಾಮಿ ತಿರುಗಿ ಬಂದಾಗ ನಾವು ನೋಡ್ತೇವೆ, ಆ ಒಂದು ಮನೆಯಲ್ಲಿ ಆಗಿರುವಂಥ ಕಪರ್ನಹೂಮಿನ ಮನೆಯಲ್ಲಿ ಆಗಿರುವಂಥ ಒಂದು ಅದ್ಭುತ ಕುರಿತಾಗಿ ನಾವು ಭಾಳ ಸತಿ ದೇವರ ವಾಕ್ಯಗಳನ್ನು, ದೇವರ ಸಂದೇಶವನ್ನು ಇದರ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಪ್ರೀತಿಯ ದೇವಜನರೇ, ಅಲ್ಲಿ ನೋಡ್ತೇವೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಘಟನೆ ನಡಿಬೇಕಾದ್ರೆ ಅಲ್ಲಿರುವಂಥ ಜನರ ಕುರಿತಾಗಿ ಕೆಲವರ ಕುರಿತಾಗಿ ನಾವು ಈ ದಿನದಲ್ಲಿ ವಿಶೇಷವಾಗಿ ನಾವು ಸಂದೇಶವನ್ನು, ದೇವರ ವಾಕ್ಯದ ರಹಸ್ಯಗಳನ್ನ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಪ್ರೀತಿಯ ದೇವಜನರೇ, ಅಲ್ಲಿ ನೋಡ್ತೇವೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನೋಡ್ತೇವೆ, ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು, 3ನೇ ವಚನ ಭಾಗದಲ್ಲಿ ನೋಡುವಾಗ, ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಎಂಬುದಾಗಿ ನಾವು ನೋಡ್ತೇವೆ. ಕೆಲವರು ಅಂತ ನಾವು ಶಬ್ದವನ್ನು ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ಆ ಕೆಲವರನ್ನು ನಾವು ಈ ದಿನದಲ್ಲಿ ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಇಲ್ಲಿ ನೋಡಬೇಕಾದ್ರೆ 3ನೇ ವಚನದಲ್ಲಿ ಆ ಕೆಲವರನ್ನು ನೋಡ್ತೇವೆ. ಏನಪ್ಪ ಈ ಕೆಲವರು ಮಾಡಿದ್ರು, ಈ ಸ್ವಲ್ಪ ಜನ ಏನು ಮಾಡಿದ್ರು ಅಂತ ನಾವು ನೋಡಬೇಕಾದ್ರೆ, ಅವರು ಆ ಒಂದು ಮನೆಯಲ್ಲಿ ಯೇಸು ಸ್ವಾಮಿ ಇದ್ದಾನೆ, ಆ ಮನೆಯಲ್ಲಿ ದೇವರ ವಾಕ್ಯವನ್ನು ಸಾರುತ್ತಿದ್ದಾನಂತ ತಿಳಿದುಕೊಂಡು ಅರತುಕೊಂಡು ಆ ಕೆಲವರು ಏನು ಮಾಡಿದ್ರಪ್ಪ ಅಂದರೆ, ಒಂದು ಪಾರ್ಶ್ವವಾಯು ರೋಗದಲ್ಲಿ ಬಿದ್ದಿರುವಂಥ ವ್ಯಕ್ತಿಯನ್ನು ಯೇಸು ಸ್ವಾಮಿ ಬಳಿಗೆ ಆತನನ್ನು ಕರೆದುಕೊಂಡು ಬರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. 4 ಮಂದಿಯಿಂದ ಹೊತ್ತುಕೊಂಡು ಬರ್ತಾ ಇದ್ದಾರೆ ಎಂಬುದಾಗಿ. ಆ ಪಾರ್ಶ್ವವಾಯು ರೋಗಿಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇತ್ತಂದರೆ, ಆತನು ಪೂರ್ಣವಾಗಿ ಪಾರ್ಶ್ವವಾಯು ರೋಗಿಯಿಂದ ಬಳಲುತ್ತಿದ್ದವನು. ಪಾರ್ಶ್ವವಾಯು ರೋಗಿಯನ್ನು ನಾವು ಸಾಮಾನ್ಯವಾಗಿ ಗಮನಿಸುವುದಾದರೆ ಯಾವುದು ಕೂಡ ಅವರ ಒಂದು ಕೈ ಆಗಲಿ ಕಾಲಾಗಲಿ ಒಂದು ಕೆಲಸ ಮಾಡುವಂಥ ರೀತಿಯಲ್ಲಿ ಇರುವುದಿಲ್ಲ. ನಾವು ನೋಡ್ತೇವೆ 4 ಮಂದಿ ಹೊತ್ಕೊಂಡು ಬಂದಿದ್ದಾರೆ ಎಂಬುದಾಗಿ. ನೋಡ್ರಿ, ಇಂಥ ಪರಿಸ್ಥಿತಿ ಯಾವಾಗ ಬರ್ತದೆ ಅಂದರೆ, 4 ಮಂದಿ ಯಾವಾಗ ಹೊತ್ಕೊಂಡು ಹೋಗ್ತಾರೆ ಅಂದರೆ, ಸಾಯುವಂಥ ಸ್ಥಿತಿ ಅಥವಾ ಸತ್ತು ಹೋದ ಮೇಲೆ ಒಂದು 4 ಜನ ಹೊತ್ಕೊಂಡು ಹೋಗುವಂಥ ಸಂಗತಿಗಳನ್ನು ನಾವು ಗಮನಿಸ್ತೇವೆ. ಪ್ರೀತಿಯ ದೇವಜನರೇ, ಇಲ್ಲಿ ನೋಡಬೇಕಾದ್ರೆ ಆ ಕೆಲವರು, ಆ 4 ಜನ ಏನು ಮಾಡಿದ್ರಂತೆ, ಯೇಸು ಸ್ವಾಮಿ ಬಳಿಗೆ ಆ ಒಂದು ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊತ್ಕೊಂಡು ಬಂದರೆಂಬುದಾಗಿ ನಾವು ಗಮನಿಸ್ತೇವೆ. ಹಲ್ಲೆಲೂಯ. ಪ್ರೀತಿಯ ದೇವಜನರೇ, ಇಲ್ಲಿ ಗಮನಿಸುವಾಗ 4 ಮಂದಿ ಕೆಲವರು ಏನು ಮಾಡಿದ್ರಪ್ಪ ಅಂದರೆ, ಯೇಸು ಸ್ವಾಮಿ ಬಳಿಗೆ ಈ ವ್ಯಕ್ತಿಯನ್ನು ನಾವು ಕರೆದುಕೊಂಡು ಹೋದರೆ ಖಂಡಿತವಾಗ್ಲೂ ಈತನು ಗುಣ ಆಗ್ತಾನೆ ಅನ್ನುವಂಥದ್ದನ್ನು ಅವರು ಅರ್ತಿದ್ರು, ಮತ್ತು ಆತನ ಕುರಿತಾಗಿ ತಿಳಿದಿದ್ರು. ಮತ್ತು ಅವರು ಆತನನ್ನು, ಆ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ತೆಗೆದುಕೊಂಡು ಬಂದರೆಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ನೋಡಬೇಕಾದ್ರೆ ಅವರು ತೆಗೆದುಕೊಂಡು ಬಂದರು. ಭಾಳ ಆಸಕ್ತಿಯಿಂದ, ನಂಬಿಕೆಯಿಂದ ಅವರು ಅಲ್ಲಿ ಕರೆದುಕೊಂಡು ಆ ವ್ಯಕ್ತಿಯನ್ನು ಬರಬೇಕಾದ್ರೆ ನಾವು ನೋಡ್ತೇವೆ, ಗಮನಿಸ್ತೇವೆ. ಪ್ರೀತಿಯ ದೇವಜನರೇ, ನೋಡಬೇಕಾದ್ರೆ ಮನೆಯಲ್ಲಿ ಸ್ಥಳ ಇರಲಿಲ್ಲ. ಆ ವ್ಯಕ್ತಿಯನ್ನು ಕರೆದುಕೊಂಡು ಯೇಸುವಿನ ಮುಂದೆ ಕರೆದುಕೊಂಡು ಹೋಗಲಿಕ್ಕೆ ಆ ಮನೆಯಲ್ಲಿ ಸ್ಥಳ ಇರಲಿಲ್ಲ. ಯಾಕಂದ್ರೆ ಅಷ್ಟಾಗಿ ಜನರು ವಾಕ್ಯವನ್ನು ಕೇಳ್ತಾ ಇದ್ರು ಎಂಬುದಾಗಿ ನಾವು ಗಮನಿಸ್ತೇವೆ. ಮತ್ತು ನೋಡಬೇಕಾದ್ರೆ ಹಾಗಾದರೆ ಇಲ್ಲಿ ಸ್ಥಳ ಇಲ್ಲ, ಅಥವಾ ಈ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಯೇಸು ಸ್ವಾಮಿ ಬಳಿಯಲ್ಲಿ ನಿಲ್ಲಿಸುವುದಕ್ಕೆ, ಯೇಸು ಸ್ವಾಮಿ ಬಳಿಯಲ್ಲಿ ಕರೆದುಕೊಂಡು ಹೋಗ್ಲಿಕ್ಕೆ ಸ್ಥಳ ಇಲ್ಲ, ಹಾಗಾದರೆ ಈತನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗೋಣ ಅಂತ ಅವರೇನು ಅಂದುಕೊಳ್ಳಿಲ್ಲ. ಆದರೆ ಆ ವ್ಯಕ್ತಿಗಳು, ಆ ಕೆಲವರು ಏನು ಮಾಡಿದ್ರಪ್ಪ ಅಂತಂದರೆ, ಈ ವ್ಯಕ್ತಿಯನ್ನು ಕರೆದುಕೊಂಡು 4 ಮಂದಿ ಹೊತ್ಕೊಂಡು ಬರೋದು ಮಾತ್ರ ಅಲ್ಲ, ಅವರು ನೋಡ್ತಾ ಇದ್ವಿ ಯೇಸು ಸ್ವಾಮಿ ಮುಂದೆ ಆ ಒಂದು ಮೇಲ್ಛಾವಣಿಯನ್ನು ಕೂಡ ಬಿಚ್ಚಿದರು. ತೆಗೆದು ಆ ವ್ಯಕ್ತಿಯನ್ನು ಹಾಸಿಗೆ ಸಮೇತವಾಗಿ ಆ ಒಂದು ಯೇಸುವಿನ ಬಳಿಯಲ್ಲಿ ಕರೆದುಕೊಂಡು ಬಂದರೆಂಬುದಾಗಿ ನಾವು ನೋಡ್ತೇವೆ. ಪ್ರೀತಿಯ ದೇವಜನರೇ, ನೋಡಬೇಕಾದ್ರೆ
ನೋಡ್ರಿ, ಯಾರು ಒಂದು ಮನೆ ಮೇಲ್ಛಾವಣಿಯನ್ನು ತೆಗೆಯುವಾಗ ಯಾರು ಕೂಡ ಅಷ್ಟು ರಿಸ್ಕ್ ಮಾಡಲಿಕ್ಕೆ ಯಾರು ಕೂಡ ಇಷ್ಟಪಡುವುದಿಲ್ಲ. ಪ್ರೀತಿಯ ದೇವಜನರೇ, ಈ ಕೆಲವರು ನೋಡಬೇಕಾದ್ರೆ ಯೇಸುವಿನ ಬಳಿಯಲ್ಲಿ ಆ ಪಾರ್ಶ್ವವಾಯು ರೋಗಿಯನ್ನು ಕರೆದುಕೊಂಡು ಬಂದರೆ ಖಂಡಿತವಾಗ್ಲೂ ಆತನ ಗುಣಪಡಿಸ್ತಾನೆಂಬುದಾಗಿ ನಂಬಿಕೆಯಿಂದ ಆತನನ್ನು ಕರೆದುಕೊಂಡು ಬಂದರು. ಮತ್ತೆ ನೋಡಬೇಕಾದ್ರೆ ಅವರು ಕರ್ತನ ಮುಂದೆ ಕರೆದುಕೊಂಡು ಬರುವುದಕ್ಕಾಗಿ, ಯೇಸುವಿನ ಬಳಿಯಲ್ಲಿ ಆ ವ್ಯಕ್ತಿಯನ್ನು ಕರೆದುಕೊಂಡು ಬರುವುದಕ್ಕಾಗಿ ಎಂಥ ಒಂದು ಸಂಗತಿಯನ್ನಾದರೂ, ಎಂಥ ರಿಸ್ಕನ್ನಾದರೂ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ ದಿನ ದೇವರ ವಾಕ್ಯವನ್ನು ಕೇಳಿಸಿಕೊಳ್ತಿರುವಂಥ ನೀನು ನಾನು ಕೂಡ ಈ ಕೆಲವರಲ್ಲಿ ಇರಬೇಕು. ಬಹಳ ಜನ ರೋಗದಲ್ಲಿದ್ದಾರೆ. ಈ ಪಾರ್ಶ್ವವಾಯು ರೋಗಿಯಲ್ಲಿ ಬಿದ್ದಿರುವಂಥ ಈತನ ಪರಿಸ್ಥಿತಿ ಬಹಳ ಜನರದಾಗಿದೆ ಪ್ರೀತಿಯ ದೇವಜನರೇ. ಆದರೆ ನಾವು ಯೇಸುವಿನ ಕುರಿತಾಗಿ ಅವರಿಗೆ ತಿಳಿಸಿ ಅವರನ್ನು ಯೇಸುವಿನ ಬಳಿಗೆ ನಾವು ನಡೆಸ್ತಾ ಇದ್ದೇವೆ. ಆತನ ಸೇವೆಯನ್ನು ಮಾಡುವುದಕ್ಕಾಗಿ ನಾವು ಅಷ್ಟಾಗಿ ಒಂದು ರಿಸ್ಕನ್ನು ತೆಗೆದುಕೊಳ್ತಾ ಇದ್ದೇವೆ, ಅಥವಾ ಹೋಗ್ಲಿ ಬಿಡು, ಏನೋ ಕಾಮನ್ ಆಗಿ ನಡೀತದೆ ಬಿಡು ಅನ್ನುವಂಥ ರೀತಿಯಲ್ಲಿ ನಾವು ಇದ್ದೇವೆ. ಒಂದು ಸಾರಿ ಈ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾವ ರೀತಿಯಲ್ಲಿ ನಾವು ಈ ದಿನದಲ್ಲಿ ಯೇಸುವಿನ ಬಳಿಯಲ್ಲಿ ಜನರನ್ನು ನಡೆಸುವುದಕ್ಕಾಗಿ ಎಂಥ ರಿಸ್ಕನ್ನು ಮಾಡ್ತಾ ಇದ್ದೇವೆ, ಅಥವಾ ಏನೂ ಇಲ್ಲದೆ ಸುಮ್ಮನೆ ಹಾಗೆ ಇದ್ದೇವಾ? ನಾವೊಂದು ಸಾರಿ ನಾವು ಗಮನಿಸಿಕೊಳ್ಳೋಣ. ಒಂದು ವೇಳೆ ಯಾರನ್ನಾದರೂ ಯೇಸುವಿನ ಬಳಿಗೆ ನಡೆಸಬೇಕಾದ್ರೆ ನಾವು ಸ್ವಲ್ಪ ರಿಸ್ಕ್ ಮಾಡಬೇಕಾಗ್ತದೆ. ನಾವು ಸ್ವಲ್ಪ ನಮ್ಮದನ್ನು ನಾವು ಪ್ರಯಾಸವನ್ನು ಅದರಲ್ಲಿ ಇಡಬೇಕಾಗ್ತದೆ ಪ್ರೀತಿಯ ದೇವಜನರು. ಯಾವ ರೀತಿಯಲ್ಲಿ ಈ ಕೆಲವರು ಮಾಡಿದ್ರು, 4 ಮಂದಿ ಹೊತ್ಕೊಂಡು ಬಂದರು, ಮೇಲ್ಛಾವಣಿಯನ್ನು ಬಿಚ್ಚಿದ್ರು, ಆತನ ಹಾಸಿಗೆ ಸಮೇತವಾಗಿ ಯೇಸುವಿನ ಬಳಿಯಲ್ಲಿ ಇಳಿಸಿದ್ರು. ಅದೇ ರೀತಿಯಲ್ಲಿ ಈ ದಿನ ಕರ್ತನ ನಮ್ಮೊಟ್ಟಿಗೆ ಮಾತನಾಡುವಾಗ ಕರ್ತನ ಒಂದು ಸೇವೆಗಾಗಿ ಯೇಸುವಿನ ಬಳಿಯಲ್ಲಿ ಜನರನ್ನು ನಡೆಸುವುದಕ್ಕಾಗಿ ಕೆಲವೊಂದು ಸಂಗತಿಗಳನ್ನು ನಾವು ಮಾಡಬೇಕಾಗಿದೆ. ಏನಪ್ಪ, ನಮ್ಮ ಸಮಯವನ್ನು ಕೊಡಬೇಕು, ನಮ್ಮ ಹಣವನ್ನು ಕೊಡಬೇಕು. ನಾವು ಎಂಥ ಒಂದು ಸ್ವಲ್ಪ ಅವ್ರಿಗೋಸ್ಕರ ನಾವು ಏನಾದರೂ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ಅವರು ಯೇಸುವಿನನ್ನು ಹಿಡಿದುಕೊಂಡು ಆತನ ಮಹಿಮೆ ಹೊಂದುವವರೆಗೂ ಕೂಡ ಅವರ ಜೀವಿತದಲ್ಲಿ ನಾವು ಅವರೊಟ್ಟಿಗೆ ನಿಲ್ಲುವಂಥವರಾಗಿರಬೇಕು. ಅವರ ಅದ್ಭುತವನ್ನು ಕಂಡು ಯೇಸುವೇ ದೇವರೆಂಬುದಾಗಿ ತಿಳಿದುಕೊಂಡು ಅರಿತುಕೊಳ್ಳುವವರೆಗೂ ನಾವು ಅವರ ಜೊತೆಗೆ ನಿಂತುಕೊಳ್ಳಬೇಕೆಂಬುದಾಗಿ ಸತ್ಯವನ್ನು ಈ ದಿನದಲ್ಲಿ ಪವಿತ್ರ ಆತ್ಮದೇವರು ನನಗೆ ನಿನಗೆ ಪ್ರಕಟಿಸ್ತಾ ಇದ್ದೇನೆ. ಒಂದು ವೇಳೆ ಸುವಾರ್ತೆ ಸಾರುವುದು ಮಾತ್ರ, ಯೇಸುವಿನ ಬಗ್ಗೆ ನಿನಗೆ ಹೇಳುವುದು ಮಾತ್ರ ನನ್ನ ಕೆಲಸ ಆಗಿದ್ರೆ, ಒಂದು ವೇಳೆ ಅಲ್ಲಿಗೆ ಬಿಟ್ಟಿರುವುದಾದರೆ, ಈ ದಿನ ಪರಿಶುದ್ಧಾತ್ಮ ದೇವರು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಾವು ಜನರನ್ನು ನಡೆಸಬೇಕಾದ್ರೆ ಸ್ವಲ್ಪ ನಮ್ಮ ಸಮಯವನ್ನು ನಾವು ಅವ್ರಿಗೋಸ್ಕರ ಕೊಡೋಣ. ದೇವರು ಯೇಸು ಅವರನ್ನು ಮುಟ್ಟುತ್ತಾನೆ, ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಎಂಬುದಾಗಿ ನಂಬಿ ಅವರನ್ನು ಯೇಸುವಿನ ಬಳಿಯಲ್ಲಿ ನಡೆಸೋಣ. ಅವರನ್ನು ನಡೆಸಬೇಕಾದ್ರೆ ಏನೋ ಸ್ವಲ್ಪ ಹಣ, ಅವ್ರಿಗೆ ಏನೋ ಸ್ವಲ್ಪ ಹಣದ ಒಂದು ಕಾರ್ಯಗಳನ್ನು ನಾವು ಮಾಡಬೇಕಾಗಿರ್ತದೆ. ಇಲ್ಲಿ ಪರವಾಗಿಲ್ಲ, ಕರ್ತನಿಗಾಗಿ ಈ ಕೆಲವರು ಮಾಡಿರುವಂಥ ಸಂಗತಿಗಳನ್ನು ನಾನು ನೀವು ಕೂಡ ಮಾಡಲು ಇಷ್ಟಪಡೋಣ. ದೇವರ ಆತ್ಮನ ದಿನದಲ್ಲಿ ಮಾತನಾಡ್ತಾ ಇದ್ದಾನೆ. ಈ ಕೆಲವರು ಆ ಒಂದು 4 ಮಂದಿಯಿಂದ ಹೊತ್ಕೊಂಡು ಬಂದು ಆ ರಿಸ್ಕ್ ಮಾಡಿ, ಅಂದರೆ ಒಂದು ಪ್ರಯಾಸದಿಂದ ಕರ್ತನ ಸೇವೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಕರ್ತನ ಸೇವೆಯಲ್ಲಿ ಪಟ್ಟ ಪ್ರಯಾಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ನೀನು ಪಟ್ಟ ಪ್ರಯಾಸ ವ್ಯರ್ಥವಾಗುವುದಿಲ್ಲ ಪ್ರೀತಿಯ ದೇವಜನರೇ. ದೇವರಿಗೋಸ್ಕರ ಯೇಸು ಬಳಿಗೆ ಜನರನ್ನು ನಡೆಸುವಾಗ ಅಯ್ಯೋ ನನಗೇನು ಬರ್ತದೆ, ನನಗೇನು ಆಗಿಬಿಡ್ತದೆ ಅಂತ ನೀನು ಅಂದುಕೊಳ್ಬೇಡ. ನಿನ್ನ ಪ್ರಯಾಸ ಯಾವುದು ವ್ಯರ್ಥವಾಗುವುದಿಲ್ಲ. ಅವರ ಜೀವಿತದಲ್ಲಿ ಅವರು ರಕ್ಷಣೆ ಅನುಭವಕ್ಕೆ ಬಂದು ಅವರು ಕರ್ತನನ್ನು ಅರಿತು ನಿತ್ಯ ರಾಜ್ಯಕ್ಕೆ ಸೇರುವಂಥವರಾಗಿರ್ತಾರೆ. ಹಾಗಾಗಿ ಈ ದಿನದಲ್ಲಿ ನಾವು ನೋಡಬೇಕಾದ್ರೆ ಆ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿ ಹೊತ್ಕೊಂಡ್ಬಂದರು. ಅಷ್ಟು ಮಾತ್ರ ಅಲ್ಲ ಪ್ರೀತಿಯ ದೇವಜನರೇ, ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಯೇಸು ಆ ಒಂದು ಸ್ಥಳದಲ್ಲಿ ಆ ಪಾರ್ಶ್ವವಾಯು ರೋಗಿಯ ನಂಬಿಕೆಯನ್ನು ನೋಡಿಲ್ಲ. ಆದರೆ ದೇವರ ವಾಕ್ಯ ಅಲ್ಲಿ ಹೇಳ್ತದೆ, ಅವರ ನಂಬಿಕೆಯನ್ನು ಹೊತ್ಕೊಂಡು ಬಂದಿದ್ರಲ್ಲ 4 ಜನರು, ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದನೆಂಬುದಾಗಿ ನಾವು ನೋಡ್ತೇವೆ. ಈ ದಿನ ನೀನು ಕರ್ತನ ಬಳಿಯಲ್ಲಿ ಜನರನ್ನು ನಡೆಸೋದಾದರೆ ನಿನ್ನ ನಂಬಿಕೆಯನ್ನು, ನನ್ನ ನಂಬಿಕೆಯನ್ನು ಕರ್ತನು ಯೇಸು ನೋಡುವಾತನಾಗಿದ್ದಾನೆ. ಜನರನ್ನು ನಡೆಸಬೇಕಾದ್ರೆ ನಾವು ನಂಬಿಕೆಯಿಂದ ಕರ್ತನ ಬಳಿಯಲ್ಲಿ ಅವರನ್ನು ಕರೆದುಕೊಂಡು ಬರೋಣ, ಕರ್ತನ ಬಳಿಗೆ ಸೇರಿಸೋಣ. ಪ್ರೀತಿಯ ದೇವಜನರ, ದೇವರ ಸುವಾರ್ತೆಯನ್ನು ಸಾರಬೇಕಾದ್ರೆ ನಂಬಿಕೆಯಿಂದ ಅವರಿಗೆ ನಾವು ಪ್ರಕಟಿಸೋಣ. ರೋಗದಲ್ಲಿದ್ದವರನ್ನು ಕರೆದುಕೊಂಡು ಬರುವುದಾದರೆ ನಾವು ಮೊದಲನೇದಾಗಿ ನಾವು ನಂಬೋಣ, ಯೇಸುವರ ಜೀವಿತದ
ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾನೆ, ಮುಟ್ಟುತ್ತಾನೆ, ಗುಣಪಡಿಸ್ತಾನೆ ಎಂಬುದಾಗಿ ನಾವು ನಂಬಿಕೆ ಇಡೋಣ. ಯಾವ ರೀತಿಯಲ್ಲಿ 4 ಮಂದಿ ಹೊತ್ಕೊಂಡು ಬಂದರು, ಕೆಲವರು ರಿಸ್ಕ್ ಅನ್ನ ಮಾಡಿದ್ರು, ಅವರ ನಂಬಿಕೆಯನ್ನ ಯೇಸು ನೋಡಿದನು. ಹಲ್ಲೆಲೂಯ. ಈ ದಿನದಲ್ಲಿ ನೀನು ಒಂದು ವೇಳೆ ಇಂಥ ರಿಸ್ಕ್ ಅನ್ನ ಮಾಡಿ ಯಾರನ್ನಾದ್ರೂ ನೀನು ದೇವರ ರಾಜ್ಯದಲ್ಲಿ ಸೇರಿಸಿರುವುದಾದ್ರೆ ಖಂಡಿತವಾಗ್ಲೂ ದೇವರು ನಿನ್ನ ನಂಬಿಕೆಯನ್ನ ನೋಡಿ ಅವರನ್ನ ಗುಣಪಡಿಸುವ ಆತನಾಗಿದ್ದಾನೆ. ನಿನ್ನ ನಂಬಿಕೆಯನ್ನ ನೋಡಿ ಅವರನ್ನ ಸ್ವಸ್ಥ ಮಾಡುವ ಆತನಾಗಿದ್ದಾನೆ. ಯಾವ ರೀತಿಯಲ್ಲಿ ಅವರ ನಂಬಿಕೆ, 4 ಮಂದಿ ಹೊತ್ತುಕೊಂಡು ಬಂದಿದ್ರಲ್ಲ, ಅವರ ನಂಬಿಕೆ ನೋಡಿ, ಆ ಕೆಲವರ ನಂಬಿಕೆ ನೋಡಿ ದೇವರು ಆ ಪಾರ್ಶ್ವವಾಯು ರೋಗಿಯನ್ನ ಮುಟ್ಟಿ ಗುಣಪಡಿಸಿದರು, ಸ್ವಸ್ಥ ಮಾಡಿದರೆಂಬುದಾಗಿ ನಾವು ಕೆಳಗಿನ ವಚನ ಭಾಗದಲ್ಲಿ ನಾವು ನೋಡ್ತೇವೆ. ಈ ದಿನದಲ್ಲಿ ನೀನು ನಾನು ಕೂಡ ದೇವರ ಸೇವೆಗಾಗಿ ಅಥವಾ ಯೇಸುವಿನ ಬಳಿಯಲ್ಲಿ ರೋಗಿಗಳನ್ನು ಅಥವಾ ಪಾಪಿಗಳನ್ನು ಬೇರೆ ಯಾರನ್ನಾದರೂ ನಡೆಸಬೇಕಾದ್ರೆ ಸ್ವಲ್ಪ ಪ್ರಯಾಸ ಪಡಬೇಕು, ಸ್ವಲ್ಪ ಹಣ ವ್ಯಯ ಮಾಡಬೇಕು, ಸಮಯವನ್ನು ವ್ಯಯ ಮಾಡಬೇಕು. ನಾವು ಕರ್ತನಿಗಾಗಿ, ಕರ್ತನ ಸೇವೆಗಾಗಿ ನಾವು ಈ ವಿಷಯವನ್ನು ನಾವು ಅರಿತುಕೊಳ್ಳೋಣ. ಹಲ್ಲೆಲೂಯ. ನಾವು ಎರಡನೇದಾಗಿ ನಾವು ನೋಡಬೇಕಾದ್ರೆ ಅಲ್ಲಿ ಇನ್ನೂ ಕೆಲವರಿದ್ದಾರೆ ಪ್ರೀತಿಯ ದೇವಜನರೇ, ಇನ್ನೂ ಕೆಲವರ ಕುರಿತಾಗಿ ನಾವು ಗಮನಿಸೋಣ. 6ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲೇ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ, ದೇವನೊಬ್ಬನೇ ಹೊರತು ಮತ್ತೆ 6 ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು, ಹಲ್ಲೆಲೂಯ. ಇಲ್ಲಿ ಗಮನಿಸ್ತೇವೆ ಇನ್ನೂ ಕೆಲವರ ಬಗ್ಗೆ, ಶಾಸ್ತ್ರಿಗಳಲ್ಲಿ ಕೆಲವರು. ಅವಾಗಲೇ ನಾವು ಮೇಲಿನ 2ನೇ ವಚನ 3ನೇ ವಚನದಲ್ಲಿ ಅಷ್ಟರಲ್ಲಿ ಕೆಲವರು ಅಂತ ನಾವು ನೋಡಿದೆವು. ಇಲ್ಲಿ ಶಾಸ್ತ್ರಿಗಳಲ್ಲಿ ಕೆಲವರೆಂಬುದಾಗಿ ನಾವು ಗಮನಿಸ್ತಾ ಇದ್ದೇವೆ. ಕೆಲವರಿದ್ದಾರೆ ದೇವರ ಸೇವೆಗಾಗಿ ರಿಸ್ಕ್ ಮಾಡಿ, ಏನಾದರೂ ಮಾಡಿ ಪ್ರಯಾಸಪಟ್ಟು ಆತ್ಮಗಳನ್ನು ಗೆಲ್ತಾರೆ, ಆತ್ಮಗಳನ್ನು ಕರ್ತನ ಬಳಿಗೆ ನಡೆಸ್ತಾರೆ, ಹೇಗಾದರೂ ಪ್ರಯಾಸದಿಂದ ನಂಬಿಕೆಯಿಂದ ಅವರನ್ನು ನಡೆಸ್ತಾರೆ. ಆದರೆ ಇನ್ನೂ ಕೆಲವರು ಇಲ್ಲಿನ ಗಮನವಿಟ್ಟು ನೋಡಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ, ಶಾಸ್ತ್ರಿಗಳಲ್ಲಿ ಕೆಲವರು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿಲ್ವ? ಹಾಗಾದರೆ ಯೇಸು ಯಾರು ಎಂಬುದಾಗಿ ಶಾಸ್ತ್ರದಲ್ಲಿ ಇವರು ಓದಲಿಲ್ಲವ? ಯೇಸು ಯಾರು ಎಂಬುದಾಗಿ ಇವರು ಗಮನಿಸಲಿಲ್ಲ, ಯೇಸು ಯಾರು ಎಂಬುದಾಗಿ ಇವರು ಅರ್ಥಕೊಳ್ಳಿಲ್ಲ, ಈತನು ಯಾರು ಎಂಬುದಾಗಿ ಅವರು ಪ್ರಶ್ನೆ ಮಾಡಿಕೊಂಡು ಗುಣಗುಟ್ಟುವುದನ್ನು, ಆತನ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯೇಸು ಹೇಳಿದ್ರು, ಈ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಆ ಮಾತು ಹೇಳಿದ ತಕ್ಷಣ ಈ ಶಾಸ್ತ್ರಿಗಳಲ್ಲಿ ಕೆಲವರು ನೋಡ್ತಾ ಇದ್ದೇವೆ, ಇವನೇ ಯಾಕೆ ಹೀಗೆ ಮಾತನಾಡ್ತಾನೆ, ಹಾಗೆ ಯಾಕೆ ದೇವದೂಷಣೆ ಮಾಡ್ತಾನೆ, ಹಾಗೆ ಹೀಗೆ ಏನೆಲ್ಲ ಇವರು ಮಾತನಾಡ್ತಾರೆ. ಇನ್ನು ಕೆಲವರು ಇದ್ದಾರೆ ಪ್ರೀತಿಯ ದೇವಜನರು, ಈ ದಿನಗಳಲ್ಲಿ ದೇವರ ಸೇವೆ, ಕರ್ತನ ಅತ್ಯುನ್ನತವಾದಂಥ ಕರ್ತನ ಮಹಿಮೆ, ಕರ್ತನ ಸೇವೆಯನ್ನು ಬಿಟ್ಟು ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಜನರನ್ನ ಬಳಿಗೆ ನಡೆಸಿ ರಿಸ್ಕ್ ಮಾಡುವಂಥ ಜನರು ಅನೇಕರಿರುವಾಗಲೂ ಅನೇಕರ ಕುರಿತಾಗಿ ಒಂದು ಭಾಷಣೆ ಮಾಡಿ, ಒಂದು ದುರ್ಭಾಷೆಯನ್ನು ಮಾಡಿ, ಅಥವಾ ಈ ರೀತಿಯಲ್ಲಿ ಶಾಸ್ತ್ರಿಗಳಲ್ಲಿ ಕೆಲವರು ಮಾಡಿರುವಂಥ ರೀತಿಯಲ್ಲಿ ವಿಮರ್ಶೆ ಮಾಡುವಂಥ ಕೆಲವರು ಇರ್ತಾರೆ ಎಂಬುದಾಗಿ ನಾವು ಈ ದಿನಗಳಲ್ಲಿ ಕೂಡ ಗಮನಿಸಬಹುದು. ನಾನು ನೀವು ಯಾವ ಕೆಲವರಲ್ಲಿದ್ದೇವೆ ನಾವು ಅರ್ಥ ಮಾಡಿಕೊಳ್ಬೇಕು. ದೇವರು ಆ ದಿನದಲ್ಲಿ ಆತನು ಜೀವಂತವಾಗಿ ಯಾವ ರೀತಿಯಲ್ಲಿ ಗುಣಪಡಿಸಿದನೋ ಈ ದಿನಗಳಲ್ಲಿ ಕೂಡ ಅದೇ ಕಾರ್ಯಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಎಲ್ಲವನ್ನ ಮಾಡಲಿಕ್ಕೆ, ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯ ದೇವಜನರೇ, ನೀನು ನಾನು ನಂಬ್ತಾ ಇದ್ದೇವೆ. ಇಲ್ಲಿ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತ್ಕೊಂಡಿದ್ದ, ಅವನು ಹಾಗೆ, ಇವನು ಹೀಗೆ, ಈಗಲೂ ತಪ್ಪುವುದಿಲ್ಲ, ಅವನು ಹಾಗೆ, ಇವರು ಹೀಗೆ, ಅವ್ರು ಯಾಕೆ ಹಾಗೆ ಸೇವೆ ಮಾಡ್ತಾರೆ, ಇವ್ರು ಯಾಕೆ ಇದನ್ನು ಬೋಧನೆ ಮಾಡ್ತಾರೆ, ಅವ್ರು ಯಾಕೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅನ್ನುವಂಥ ಜನರು ಈ ದಿನಗಳಲ್ಲಿ ಕೂಡ ಇದ್ದಾರೆ. ಪ್ರೀತಿಯ ದೇವಜನರೇ, ನಾವು ಅವರ ಕುರಿತಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯೇಸು ಕೂಡ ಅವರ ಕುರಿತಾಗಿ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆತನು ಬಂದಿರುವಂಥ ಉದ್ದೇಶವನ್ನು ಆತನು ನೆರವೇರಿಸಿದ್ದಾನೆ. ನೋಡ್ರಿ, ಕೆಲವರು ಈಗಲೂ ಇರ್ತಾರೆ, ಸಭೆಯಲ್ಲಿ ಇರ್ತಾರೆ, ಅಲ್ಲಲ್ಲಿ ಇರ್ತಾರೆ, ಸೇವಕರು ಇರ್ತಾರೆ. ಯಾಕೆ ಹಾಗೆ ಮಾಡೋದು, ಹೀಗೆ ಮಾಡೋದು, ಇದು ಯಾಕೆ ಹೀಗೆ, ಅದು ಯಾಕೆ ಹೀಗೆ, ಯಾವುದು ಮುಖ್ಯವಾಗಿದೆ ಪ್ರೀತಿಯ ದೇವಜನರೇ? ಅದಕ್ಕೆ ಯೇಸಲ್ಲಿ ಹೇಳ್ತಾನೆ, ಯಾವುದು ಮುಖ್ಯ, ಯಾವುದು ಸುಲಭ? ಪಾಪಗಳಲ್ಲಿ ಕ್ಷಮಿಸಲ್ಪಟ್ಟಿವೆ ಅಂತ ಹೇಳುವುದು ಸುಲಭನಾ ಅಂತ ಯೇಸು
ಯೇಸು ಆ ಒಂದು ಸ್ಥಳದಲ್ಲಿ ಕೇಳ್ತಾ ಇದ್ದಾನೆ, ನೋಡ್ರಿ ಇವ್ರು ಶಾಸ್ತ್ರಗಳನ್ನು ಅರಿತಿದ್ರು, ಶಾಸ್ತ್ರವನ್ನು ಓದಿದ್ರು ಸಹಿತ ಏನು ಮಾಡ್ತಾ ಇದ್ದಾರೆ, ಶಾಸ್ತ್ರದ ಸಂಗತಿಗಳನ್ನು, ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಯೇಸುವನ್ನು ಅರಿಯದವರಾಗಿದ್ದಾರೆ. ಪ್ರತಿದಿನ ದೇವರ ವಾಕ್ಯಗಳನ್ನು ನೋಡ್ತೇವೆ, ಪ್ರತಿದಿನ ದೇವರ ಸಂದೇಶಗಳನ್ನ ಕೇಳಿಸ್ಕೊಳ್ತೇವೆ ನಾವು ದೇವರು ಮಾಡುವಂಥ ಕಾರ್ಯಗಳ ಕುರಿತಾಗಿ ಯಾವ ರೀತಿಯಲ್ಲಿ ನಮ್ಮ ಕಮೆಂಟ್ಸ್ ಅಥವಾ ನಮ್ಮ ವಿಮರ್ಶೆ ಯಾವ ರೀತಿಯಲ್ಲಿ ಇದೆ, ನಾವು ದೇವರ ಕಾರ್ಯಗಳನ್ನು ಗಮನಿಸದೇ ಇರುವಂಥವರಾಗಿದ್ದೇವ, ಯೇಸುವನ್ನು ಗಮನಿಸದೇ ಇರುವಂಥವರಾಗಿದ್ದೇವ? ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆ ಸ್ಥಳದಲ್ಲಿ ನೋಡಬೇಕಾದ್ರೆ ಕೆಲವರು ಶಾಸ್ತ್ರಿಗಳು ಈ ರೀತಿಯಾಗಿ ಮಾತಾಡಿಕೊಂಡಿದ್ದಾರೆ. ನಾವು ನೋಡ್ತೇವೆ ಸಭೆಗಳಲ್ಲಿ ಕೂಡ ಕಾಮನ್ ಆಗಿ ಅವರಿಗೆ ಅದು ಹಾಗೆ, ಅವ್ರು ಏನೂ ಮಾಡುವುದಿಲ್ಲ, ಸೇವೆಯನ್ನು ಬರೀ ಮಾತನಾಡೋದು, ಅದು ಯಾಕೆ ಹಿಂಗೆ ಮಾಡಬೇಕು, ಇದು ಯಾಕೆ ಹಂಗೆ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಬಿಟ್ಟು ಅವ್ರಿಗೇನೂ ಪ್ರಯೋಜನ ಇಲ್ಲ. ಆದರೆ ಅಲ್ಲಿ ನಾವು ನೋಡ್ತೇವೆ ನಿಜವಾಗ್ಲೂ ಕರ್ತನ ಸೇವೆಯಲ್ಲಿ ಇರುವಂಥವ್ರು ಏನಾದರೂ ಮಾಡ್ತಾನೆ ಇರ್ತಾರೆ, ಅವರು ಸೇವೆಗಾಗಿ ಏನಾದರೂ ಪ್ರಯಾಸ ಪಡ್ತಾನೆ ಇರ್ತಾರೆ. ನೀನು ಯಾವ ಕೆಲವರಲ್ಲಿದ್ದಿ, ನಾನು ಯಾವ ಕೆಲವರಲ್ಲಿದ್ದಿ ಅಂತ ದೇವರು ಈ ದಿನದಲ್ಲಿ ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನನ್ನನ್ನು ನಾವು ಗಮನಿಸಿಕೊಂಡು ನಾವು ಎಚ್ಚೆತ್ತು ಪಡಿಸ್ಕೊಳ್ಳೋಣ. ಒಂದು ವೇಳೆ ಕರ್ತನ ಸೇವೆಯನ್ನು ಮಾಡುವುದನ್ನು ಬಿಟ್ಟು ಶಾಸ್ತ್ರಿಗಳಲ್ಲಿ ಕೆಲವರ ಥರ ಒಂದು ವೇಳೆ ನಾವು ಇದ್ದೇವೇನೋ, ಒಂದು ಸಾರಿ ಗಮನಿಸೋಣ, ಒಂದು ಸಾರಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವ ಜನರೇ, ಇನ್ನೊಂದು ವಿಶೇಷವಾದಂಥ ಸಂಗತಿ ನಾವು ನೋಡಬೇಕಾದ್ರೆ ಯೇಸು ಸ್ವಾಮಿ ಮಾತನ್ನು ಹೇಳುತ್ತಾ 9ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋದು ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನೋದು, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು ಯಾವುದು ಸುಲಭ? ಪ್ರೀತಿಯ ದೇವ ಜನರೇ, ಏಸು ಮಾತನ್ನ ಹೇಳ್ತಾ ಇದ್ದಾನೆ ಅವರಿಗೆ ಅಲ್ಲಿ ಕೆಳಗಿನ ವಚನದಲ್ಲಿ ನೋಡಬೇಕಾದ್ರೆ, ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು. ಹಲ್ಲೆಲೂಯಾ. ಯೇಸು ಅಲ್ಲಿ ಆ ಸ್ಥಳದಲ್ಲಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವಂಥ ಮಾತನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತ ನಾವು ಗಮನಿಸಬೇಕಾದ್ರೆ, ಯೇಸು ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಾಗಬೇಕು, ನಿನಗೆ ತಿಳಿಯಬೇಕು, ಅಥವಾ ನಮಗೆ ತಿಳಿಬೇಕು. ಆ ಶಾಸ್ತ್ರಿಗಳಲ್ಲಿ ನಿಂತುಕೊಂಡಿದ್ರು ಅನೇಕ ಜನರು ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ರಲ್ಲ, ಆ ಜನರಿಗೆ ಗೊತ್ತಾಗಬೇಕಾಗಿತ್ತು ಯೇಸು ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಉಳ್ಳವನಾಗಿದ್ದಾನೆಂಬುದಾಗಿ. ಹಲ್ಲೆಲೂಯಾ. ಈ ದಿನ ನೀನು ತಿಳಿದುಕೊಂಡಿದ್ಯಾ ಯೇಸು ಯಾರೆಂಬುದಾಗಿ? ಬರೇ ಅದ್ಭುತ ಮಾಡುವ ಯೇಸು ಅಂತ ನೀನು ಅರಿತಿದೆಯಾ, ಅಥವಾ ಏನಾದರೂ ಮ್ಯಾಜಿಕ್ ಮಾಡುವಂಥ ಯೇಸು ಅಂತ ನೀನು ಅರಿತಿದೆಯಾ, ಅಥವಾ ನಾನೇನು ಕೇಳ್ತೇನೋ ಅದನ್ನು ಕೊಡುವಂಥ ಯೇಸು ಅಂತ ನೀನು ಅರ್ತಿದೆಯಾ? ಅಷ್ಟು ಮಾತ್ರ ಅಲ್ಲ, ಇವೆಲ್ಲ ಆತನ ಹೌದು. ಮತ್ತೆ ಆತನಿಗೆ ವಿಶೇಷವಾದಂಥ ಒಂದು ಅಧಿಕಾರ ಕೊಡಲ್ಪಟ್ಟಿದೆ ಪಾಪಗಳನ್ನು ಕ್ಷಮಿಸುವುದಕ್ಕೆ. ಈ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಡಲ್ಪಟ್ಟಿದೆ, ಅದು ಯೇಸುವಿಗೆ ಮಾತ್ರ ಎಂಬುದಾಗಿ ನೀನು ನಾನು ಈ ದಿನಗಳಲ್ಲಿ ಅರಿತವರಾಗಿ ಜೀವಿಸಬೇಕು. ಪ್ರೀತಿಯ ದೇವ ಜನರೇ, ಆ ಜನರಿಗೆ, ಅಲ್ಲಿ ಶಾಸ್ತ್ರಿಗಳಿಗೆ, ಅಲ್ಲಿ ಮಾತನಾಡುವ ಜನರಿಗೆ, ಹಾಗೆ ಹೀಗೆ ಮಾತನಾಡುವ ಜನರಿಗೆ ತಿಳಿಯಬೇಕಾಗಿತ್ತು ಯೇಸು ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಉಳ್ಳವನಾಗಿದ್ದಾನೆ. ನಾವು ನೋಡಬೇಕಾದ್ರೆ ಈ ಲೋಕದಲ್ಲಿ ಅನೇಕರಿಗೆ ಅನೇಕ ಅಧಿಕಾರಿಗಳು ಕೊಡಲ್ಪಟ್ಟಿದೆ. ಈ ಲೋಕದಲ್ಲಿ ಅನೇಕರಿಗೆ ಒಂದೊಂದು ಜನರಿಗೆ ಒಂದೊಂದು ಅಧಿಕಾರ ಕೊಡಲ್ಪಟ್ಟಿದೆ. ಒಂದು ಪೊಲೀಸ್ ಆಫೀಸರ್ಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಅಧಿಕಾರ. ಒಂದು ಡಾಕ್ಟ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿ, ಅವ್ರದ್ದೇ ಆದಂಥ ಅಧಿಕಾರ. ಇನ್ನು ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳು, ಅವ್ರದ್ದೇ ಆದಂಥ ಅಧಿಕಾರಿಗಳು. ಅವರ ಸಮಯ ಬರ್ತದೆ ಹೋಗ್ತದೆ, ಬೇರೆ ಜನರು ಬರ್ತಾರೆ ಹೋಗ್ತಾರೆ. ಅವರ ಅಧಿಕಾರದಲ್ಲಿ ಅವರು ಇರುವಾಗ ಆ ಒಂದು ಸ್ಥಳದಲ್ಲಿ ಅವರು ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಹಲ್ಲೆಲೂಯಾ. ನಾವು ಸತ್ಯವೇದದಲ್ಲಿ ಕೂಡ ನೋಡ್ತೇವೆ, ಒಬ್ಬೊಬ್ಬ ವ್ಯಕ್ತಿಯನ್ನು ವಿಶೇಷವಾಗಿ ಒಂದೊಂದು ಕಾರ್ಯಕ್ಕಾಗಿ ದೇವರು ಆರಿಸಿಕೊಂಡು ನೇಮಿಸಿದನೆಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಯೇಸು ಈ ಲೋಕಕ್ಕೆ ಬಂದಿರುವುದು ಯಾವುದು? ನಾವು ಕಳೆದ ದಿನಗಳಲ್ಲಿ 40 ದಿನ ಉಪವಾಸ ಪ್ರಾರ್ಥನೆಗಳನ್ನು ನಾವು ನಡೆಸಿದೆವು. ನಾವು ತೆಗೆದುಕೊಂಡು ನಾವು ದೇವರ ಸನ್ನಿಧಾನದ ಶಿಲುಬೆಯ ಮಾತುಗಳನ್ನು ನಾವು ಧ್ಯಾನಿಸಿದೆವು. ಈ ದಿನ ನಾವು ಅಷ್ಟು ವಾಕ್ಯಗಳನ್ನು ಧ್ಯಾನ ಮಾಡಿ ಈ ದಿನ ನಾವು ಅರಿತವರಾಗಿದ್ದೇವ, ಯೇಸು ಮಾತ್ರವೇ
ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಉಳ್ಳಾತನಿದ್ದಾನೆ. ಆತನ ಅಧಿಕಾರಿಯಾಗಿದ್ದಾನೆ. ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಆತನಿಗೆ ಕೊಡಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಒಂದು ಡಾಕ್ಟರ್ಗೆ ವೈದ್ಯಕೀಯ ವೃತ್ತಿಯಲ್ಲಿ ಆತನಿಗೆ ಒಂದು ಅಧಿಕಾರ ಕೊಡಲ್ಪಟ್ಟಿರ್ತದೆ, ಈ ಲೋಕದಲ್ಲಿ ಪೊಲೀಸ್ಗೆ ಮತ್ತೆ ಇತರ ಅಧಿಕಾರಿಗಳು ಯಾವ ರೀತಿಯಲ್ಲಿ ಇರ್ತಾರೋ ಅವರ ಅಧಿಕಾರವನ್ನು ಅವರು ಮಾಡ್ತಾರೆ ಈ ಲೋಕದಲ್ಲಿ. ಆದರೆ ಈ ಲೋಕದಲ್ಲಿ ನಮಗೋಸ್ಕರ ಕಳಿಸಲ್ಪಟ್ಟಿರುವಂತ ಯೇಸುವಿಗೆ ಒಂದು ಅಧಿಕಾರ ಕೊಡಲ್ಪಟ್ಟಿದೆ. ನಿನ್ನ ನನ್ನ ಈ ಲೋಕದ ಎಲ್ಲರ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಒಬ್ಬ ಯೇಸುವಿಗೆ ಮಾತ್ರ ಕೊಡಲ್ಪಟ್ಟಿದೆ ಅನ್ನುವಂಥ ಸಂಗತಿಯನ್ನು ನೀನು ನಾನು ಈ ದಿನದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಯಾರಿಗೂ ಈ ಸಂಗತಿ ಯಾರಿಗೆ ತಿಳಿಯಲಿಲ್ವೋ ಅವರು ಈ ದಿನದಲ್ಲಿ ನಾವು ಗ್ರಹಿಸಿಕೊಳ್ಳೋಣ. ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಯೇಸುವಿಗೆ ಮಾತ್ರ ಕೊಡಲ್ಪಟ್ಟಿದೆ. ನಾವು ನೋಡ್ತೇವೆ ಯೇಸುವಿನ ಕುರಿತಾಗಿ ಆತನು ಹೇಳ್ತಾ ಇದ್ದ, ನನಗೆ ಅಧಿಕಾರ ಕೊಡಲ್ಪಟ್ಟಿದೆ, ನಾನೇ ಅದಕ್ಕೆ ಅಧಿಕಾರಿ ಆಗಿದ್ದೇನೆ ಅಂತ ನಿಮಗೆ ಗೊತ್ತಾಗಬೇಕಂತ ನಾನು ಈ ಮಾತನ್ನು ಹೇಳಿದ್ದೇನೆ ಎಂಬುದಾಗಿ ಯೇಸು ಆ ಒಂದು ಸ್ಥಳದಲ್ಲಿ ಹೇಳ್ತಾ ಇದ್ದೇನೆ. ಈ ದಿನ ನೀನು ನಾನು ಅರ್ಥ ಮಾಡಿಕೊಳ್ಳೋಣ. ಯೇಸುವಿಗೆ ಅಧಿಕಾರ ಕೊಡಲ್ಪಟ್ಟಿದೆ. ಯೇಸು ಅದಕ್ಕೋಸ್ಕರ ಆತನು ಆ ಒಂದು ಸಂದರ್ಭದಲ್ಲಿ ಆ ಮಾತನ್ನ ಹೇಳುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದ್ರೆ ನಿನಗೆ ಗೊತ್ತಿದೆಯಾ, ಯೇಸು ಮಾತ್ರ ಈ ಲೋಕದಲ್ಲಿ ಪಾಪಗಳನ್ನ ಕ್ಷಮಿಸುವ ಅಧಿಕಾರ ಉಳ್ಳಾತನಾಗಿದ್ದಾನೆಂಬುದಾಗಿ ನಾವು ಅರ್ತಿದ್ದೇವಾ? ಪ್ರೀತಿಯ ದೇವ ಜನರೇ, ಒಂದು ಸಾರಿ ಗಮನಿಸೋಣ. ಬಹಳ ಜನರು ದೇವರುಗಳಂತ ಅನ್ನಿಸ್ಕೊಂಡು ಅವರು ಈ ಲೋಕದಲ್ಲಿದ್ದಾರೆ, ಆದರೆ ಅವ್ರಿಗೆ ಯಾರಿಗೂ ಆ ಅಧಿಕಾರ ಕೊಡಲ್ಪಟ್ಟಿಲ್ಲ. ಯೋಹಾನನು ಕೂಡ ಈ ಒಂದು ಸಾಕ್ಷಿಯನ್ನ ನುಡಿಯುವುದನ್ನ ನಾವು ನೋಡ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನಾವು ಗಮನಿಸೋಣ. 29ನೇ ವಚನ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಇಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕದ ಪಾಪವನ್ನು ನಿವಾರಣೆ ಮಾಡುವ ಯಜ್ಞದ ಕುರಿ ಯೇಸು ಆಗಿದ್ದಾನೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಗಮನಿಸ್ತೇವೆ. ಪ್ರೀತಿಯ ದೇವಜನರೇ, ಯೋಹಾನನು, ಸ್ನಾನಿಕನಾದ ಯೋಹಾನನು, ಯೇಸುವಿನ ವಾರ್ತೆಯನ್ನು ಸಾರುವುದಕ್ಕೆ ಮುಂಚಿತವಾಗಿ ಕಳಿಸಲ್ಪಟ್ಟಿರುವಂತ ಯೋಹಾನನು, ಇಗೋ ಯಜ್ಞಕ್ಕೆ ನೇಮಿಸಲ್ಪಟ್ಟಿರುವಂತ ಕುರಿ, ಈತನು ಲೋಕದ ಪಾಪವನ್ನ ನಿವಾರಣೆ ಮಾಡುವವನೆಂಬುದಾಗಿ. ನಿನ್ನ ನನ್ನ ಪಾಪಗಳನ್ನ ನಿವಾರಣೆ ಮಾಡಲಿಕ್ಕೆ ಯಾವ ಒಂದು ಕುರಿ, ಕೋಳಿ, ಯಾವ ರಕ್ತಕ್ಕೂ ಕೂಡ ಶಕ್ತಿ ಇಲ್ಲ. ಯಾವ ಒಂದು ದೇವರುಗಳು ಅನಿಸ್ಕೊಂಡು ಅವ್ರಿಗೆ ಶಕ್ತಿ ಇಲ್ಲ. ಯೇಸುವಿಗೆ ಮಾತ್ರ ಅದು ಅಧಿಕಾರ ಕೊಡಲ್ಪಟ್ಟಿದೆ. ಪ್ರೀತಿಯ ದೇವ ಜನರೇ, ನೀನು ನಾನು ಇದನ್ನ ಗಮನಿಸೋಣ. ನೀನು ನಾನು ಈ ದಿನದಲ್ಲಿ ಅರಿತುಕೊಳ್ಳೋಣ. ಅದಕ್ಕೋಸ್ಕರ ನೀನು ಅರಿತುಕೊಳ್ಬೇಕು. ಅಲ್ಲಿ ಶಾಸ್ತ್ರಿಗಳಲ್ಲಿ ಕೆಲವರು ಮಾತನಾಡುವಂತ ಕೆಲವರು ಅರಿತುಕೊಳ್ಬೇಕೆಂಬುದಾಗಿ ಯೇಸು ಈ ಮಾತನ್ನ ಆ ಒಂದು ಸ್ಥಳದಲ್ಲಿ ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರೀತಿಯ ದೇವ ಜನರೇ, ನೀನು ಈ ದಿನದಲ್ಲಿ ಈ ವಿಷಯವನ್ನು ಅರಿತುಕೊಳ್ಬೇಕು. ಒಂದು ವೇಳೆ ಯಾರಿಗಾದ್ರೂ ಇನ್ನು ಅದ್ಭುತಗಳು ಮಾತ್ರ ಯೇಸು ಮಾಡುವಾತನೆಂಬುದಾಗಿ ನೀವು ಅರಿತಿರುವುದಾದ್ರೆ ಅಷ್ಟು ಮಾತ್ರ ಅಲ್ಲ, ಆತನು ಈ ಲೋಕದಲ್ಲಿ ಕಳಿಸಲ್ಪಟ್ಟಿರುವಂತ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನ ನನ್ನ ಪಾಪಗಳನ್ನ ಹೊತ್ತುಕೊಳ್ಳುವ ಅಧಿಕಾರ ಯೇಸುವಿಗೆ ಮಾತ್ರ ಕೊಡಲ್ಪಟ್ಟಿದೆ ಎಂಬುದಾಗಿ ನೀನು ತಿಳಿದುಕೊಳ್ಬೇಕು. ಅಲ್ಲೇ ಹಾಗೆ ಗಮನಿಸಿಕೊಂಡು ನಾವು ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ, ಆಮೇಲೆ ಆತನಿಗೆ ಆ ಒಂದು ಪಾರ್ಶ್ವವಾಯು ರೋಗಿನ 4 ಮಂದಿ ಹೊತ್ಕೊಂಡು ಬಂದ್ರಲ್ಲ, ಆ ಜನರ ನಂಬಿಕೆಯನ್ನ ನೋಡಿ ಯೇಸು ಆ ವ್ಯಕ್ತಿಯನ್ನ ಎದ್ದು ನಿನ್ನ ಹಾಸಿಗೆ ಎಂದು ಹೊತ್ಕೊಂಡು ಹೋಗೆಂಬುದಾಗಿ ಹೇಳುವಾಗ ಆತನ ಜೀವಿತದಲ್ಲಿ ಅದ್ಭುತ ಆಯಿತು. ಯಾವಾಗ ಪಾಪ ಕ್ಷಮಿಸಲ್ಪಡ್ತೋ ಅವಾಗ ಆತನು ರೋಗದಿಂದ ಬಿಡುಗಡೆ ಆದನೆಂಬುದಾಗಿ ನಾವು ನೋಡ್ತೇವೆ. ಈ ದಿನ ಹಾಗಾದ್ರೆ ರೋಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪಾಪ ಕಾರಣ ಆಗಿದೆ. ಒಂದು ವೇಳೆ ನಿನಗೆ ನಿರೀಕ್ಷೆ ಇಲ್ಲದೆ ಇರುವಾಗ ಯೇಸುವನ್ನ ಈ ದಿನದಲ್ಲಿ ಅಂಗೀಕಾರ ಮಾಡು. ನಿನ್ನ ಪಾಪಗಳನ್ನು ಕ್ಷಮಿಸಲಿಕ್ಕೆ ಆತನ ಅಧಿಕಾರಿ ಆಗಿದ್ದಾನೆ. ನಿನ್ನ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯನ್ನ ಪರಿಹಾರ ಮಾಡಿ ಆತನ ನಿನ್ನನ್ನು ಶುದ್ಧಿ ಮಾಡಿ ಆತನು ನಿನ್ನ ರೋಗವನ್ನ ಗುಣಪಡಿಸ್ತಾನೆ. ಒಂದು ವೇಳೆ ನಿನ್ನ ರೋಗದಲ್ಲಿದ್ದೀಯಾ, ಬಾಧೆ ಪಡ್ತಾ ಇದೆಯಾ, ನೀನು ಚಿಂತಿಸುವಂತ ಸಂಗತಿ ಏನೂ ಇಲ್ಲ. ಯೇಸು ಅನ್ನುವಂತ ಒಬ್ಬ ದೈವ ಕುಮಾರನು ಪರಲೋಕದಿಂದ ನಿನಗೋಸ್ಕರ ನನಗೋಸ್ಕರ ಕಳಿಸಲ್ಪಟ್ಟಿದ್ದಾನೆ. ಆತನು ನನ್ನ
ಪಾಪಗಳನ್ನು ಕ್ಷಮಿಸುವ ಅಧಿಕಾರಿ ಆತನಾಗಿದ್ದಾನೆ, ಅಧಿಕಾರ ಉಳ್ಳವನ ಆತನಾಗಿದ್ದಾನೆ. ಈ ದಿನ ನೀನು ನಂಬುವುದಾದ್ರೆ, ಒಂದು ವೇಳೆ ನೀನು ರೋಗದಲ್ಲಿ, ಒಂದು ವೇಳೆ ಮರಣದ ಹಾಸಿಗೆಯಲ್ಲಿ ಪಾರ್ಶ್ವವಾಯು ರೋಗಿ ಇದ್ದಂಥ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನು ಇರುವುದಾದ್ರೆ, ನೀನು ಚಿಂತಿಸುವ ಅವಶ್ಯಕತೆ ಇಲ್ಲ. ನಿನ್ನ ಪಾಪಗಳನ್ನು ಮಾತ್ರ ಕ್ಷಮಿಸುವುದಲ್ಲ, ನಿನ್ನನ್ನು ಸ್ವಸ್ಥ ಮಾಡಿ ನಿನ್ನ ಗುಣಪಡಿಸುವ ದೇವರಿದ್ದಾನೆ. ಆತನ ಬಳಿಗೆ ನೀನು ಬರುವುದಾದ್ರೆ, ಆತನ ಬಳಿಗೆ ಒಂದು ವೇಳೆ ಆ ಕೆಲವರು ಯಾವ ರೀತಿಯಲ್ಲಿ ನಡೆಸಿದ್ರು ಆ ರೀತಿಯಲ್ಲಿ ಕೆಲವರು, ನೀವು ಯಾರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದಾರೋ ನೀವು ನಡೆಸುವುದಾದ್ರೆ, ಕರ್ತನ್ ನಿಮ್ಮ ನಂಬಿಕೆ ನೋಡಿ ಅವರನ್ನು ಗುಣಪಡಿಸುವ ಆತನಾಗಿದ್ದಾನೆ. ಈ ಒಂದು ಇಡೀ ಅಧ್ಯಾಯವನ್ನ, ಈ ಒಂದು 2ನೇ ಅಧ್ಯಾಯ 1-12 ವಚನಗಳನ್ನ ಓದಬೇಕಾದ್ರೆ, ನಾವು ಈ ಸಂದರ್ಭ ಎಲ್ಲ ನಾವು ನೋಡಬೇಕಾದ್ರೆ, ಪ್ರೀತಿಯ ದೇವಜನರೇ, ಅಲ್ಲಿ ಇನ್ನೂ ಕೆಲವರು ಇದ್ದಾರೆ. ನಾವು ನೋಡ್ತೇವೆ, ಆ ಒಂದು ಕೆಲವರು ಎಂಬುದಾಗ ಆ ಸ್ಥಳದಲ್ಲಿ ಬರೆಯಲ್ಪಟ್ಟಿಲ್ಲ, ಆದರೂ ಆ ಒಂದು ಸ್ಥಳದಲ್ಲಿ ಕೆಲವರಿದ್ದಾರೆ. ಯಾರೆಂಬುದಾಗಿ ನಾವು ಒಂದು ಸಾರಿ ಯೋಚನೆ ಮಾಡುವುದಾದ್ರೆ, ಪ್ರೀತಿ ದೇವಜನರೇ, ಆ ಕೆಲವರು ಯಾರಪ್ಪ ಅಂದ್ರೆ ಯೇಸುವಿನ ಶಿಷ್ಯರು, ಯೇಸು ಕರೆಯಲ್ಪಟ್ಟಿರುವಂತ ಜನರು, ಯೇಸು ಆರಿಸಿಕೊಂಡಂತ ಜನರು. ಇನ್ನು ಕೆಲವರು ಯಾವಾಗ್ಲೂ ಯೇಸು ಸ್ವಾಮಿ ಸೇವೆ ಮಾಡಬೇಕಾದ್ರೆ ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದಂಥ ಜನರು, ಅವರಲ್ಲಿ ಕೆಲವರು ಇದ್ದಾರೆ ಎಂಬುದಾಗಿ ನಾವು ಗಮನಿಸ್ತೇವೆ. ಪ್ರೀತಿಯ ದೇವಜನರೇ, ಈ ಕೆಲವರ ಕುರಿತಾಗಿ ನಾವು ಒಂದು ಸಾರಿ ಯೋಚನೆ ಮಾಡುವುದಾದ್ರೆ, ಈ ಕೆಲವರು ಏನು ಮಾಡಿದ್ರು? ಯೇಸುವನ್ನು ಹಿಂಬಾಲಿಸಿದ್ರು, ಯೇಸುವಿನ ಅದ್ಭುತ ಕಾರ್ಯಗಳನ್ನು ನೋಡಿದ್ರು. ಮತ್ತೆ ಯೇಸು ಹೇಳಿರುವ ಹಾಗೆ ಈ ದಿನದಲ್ಲಿ ನೀನು ನಾನು ಆ ಒಂದು ಯೇಸುವಿನ ಕುರಿತಾಗಿ ಅರಿತುಕೊಂಡಿದ್ದೇವಂದ್ರೆ, ಆ ಕೆಲವರು ಮಾಡಿರುವಂತಹ ತ್ಯಾಗ, ಆ ಕೆಲವರನ್ನ ಯೇಸು ತನ್ನ ಜೊತೆಯಾಗಿ ಇಟ್ಟುಕೊಂಡು ಅವರನ್ನು ಆರಿಸಿಕೊಂಡು ಲೋಕದ ಕಡೆಯವರೆಗೂ ಕೂಡ ಅವರನ್ನು ನಡೆಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆ ಕೆಲವರು ಯೇಸುವಿನ ವಾಕ್ಯವನ್ನು ನಂಬಿದ್ರು, ಯೇಸುವಿನ ಶಿಲುಬೆ ಧ್ಯಾನವನ್ನು, ಯೇಸುವಿನ ಪುನರುತ್ಥಾನವನ್ನು ಕಂಡಂತ ಆ ಒಂದು ಶಿಷ್ಯರು ಲೋಕದ ಕಡೆವರೆಗೂ ಹೋಗಿ ಸುವಾರ್ತೆಯನ್ನು ಪ್ರಕಟಿಸಿದ್ರು. ಈ ದಿನದಲ್ಲಿ ನಾವು ಯೇಸುವನ್ನು ಅಂಗೀಕಾರ ಮಾಡಿಕೊಂಡಿದ್ದೇವೆಂದ್ರೆ ಒಂದಾನೊಂದು ಕಾರಣ ಅವರಾಗಿದ್ದಾರೆ. ನಮ್ಮ ಒಂದು ದೇಶಕ್ಕೆ ಯೇಸುವಿನ ಶಿಷ್ಯನು ಬಂದು ಆ ಒಂದು ವಾರ್ತೆಯನ್ನು, ಯೇಸುವಿನ ಕುರಿತಾದಂಥ ವಾರ್ತೆಯನ್ನು ತಿಳಿಸದೆ ಹೋಗಿದ್ರೆ ಈ ದಿನ ಅನೇಕ ಜನರು ನಮ್ಮ ಹಿಂದೆ ಅಥವಾ ನಾವು ಈ ದಿನದಲ್ಲಿ ರಕ್ಷಣೆ ಹೊಂದಲಿಕ್ಕೆ ಆಗ್ತಿರ್ಲಿಲ್ವೇನೋ. ಪ್ರೀತಿಯ ದೇವ ಜನರೇ, ನೋಡ್ರಿ, ನಾವು 3 ಜನ ಕೆಲವರ ಬಗ್ಗೆ ನಾವು ಧ್ಯಾನ ಮಾಡಿಕೊಂಡಿದ್ದೇವೆ ಈ ದಿನದಲ್ಲಿ. ಕೆಲವರು ಬಹಳ ಪ್ರಯಾಸದಿಂದ ಯೇಸುವಿನ ಬಳಿಗೆ ಪಾರ್ಶ್ವವಾಯು ರೋಗಿಯನ್ನ ಕರೆದುಕೊಂಡು ಬಂದರು. ಶಾಸ್ತ್ರಿಗಳಲ್ಲಿ ಇನ್ನೂ ಕೆಲವರಿದ್ದಾರೆ, ಯೇಸುವಿನ ಕುರಿತಾಗಿ ಹಾಗೆ ಹೀಗೆ ಯಾಕೆ ಅನ್ನುವಂಥ ಮಾತನಾಡುವಂಥ ಜನರು. ಈಗಿನ ದಿನಗಳಲ್ಲಿ ಇಲ್ಲದೆ ಹೋಗಿಲ್ಲ ಅಂತ ಜನರು ಕೂಡ ಇದ್ದಾರೆ. ಮತ್ತೆ ಇನ್ನೂ ಕೆಲವರು ಯೇಸುವಿನ ಶಿಷ್ಯರು 12 ಜನ ನಾವು ನೋಡ್ತೇವೆ. ಲೋಕದ ಕಡೆವರೆಗೂ ಹೋಗಿ ಯೇಸುವಿನ ಸಾಕ್ಷಿಯನ್ನು ಹೊತ್ತುಕೊಂಡು ಯೇಸುವಿಗಾಗಿ ಜೀವಿಸಿ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟು 10 ಸಾಕ್ಷಿಗಳಾಗಿ ಮಾಡಲ್ಪಟ್ಟಿರುವಂತ ಕೆಲವರು ಈ ದಿನದಲ್ಲಿ ನಮ್ಮನ್ನು ನಾವು ಗಮನಿಸಿಕೊಳ್ಳೋಣ. ಯಾವ ಕೆಲವರಲ್ಲಿ ನಾನಿದ್ದೇನೆ, ಯಾವ ಕೆಲವರಲ್ಲಿ ನೀನಿದ್ದಿ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವ ಜನರೇ, ಯಾವ ಕೆಲವು ಜನರಲ್ಲಿ ನಾವಿದ್ದೇವೆ? ಒಂದು ವೇಳೆ ಯಾವ ಒಂದು ರಿಸ್ಕ್ ಮಾಡುವಂಥ ಜನರಲ್ಲಿದ್ದೇವಾ? ದೇವರ ಒಂದು ಸೇವೆಗಾಗಿ ಅಥವಾ ಕರ್ತನ ಬಳಿಗೆ ಜನರನ್ನು ನಡೆಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂಥವರಾಗಿದ್ದೇವಾ? ಅಥವಾ ಗುಣಗುಟ್ಟವರು ಶಾಸ್ತ್ರಿಗಳು ಮಾತನಾಡಿದ್ರಲ್ಲ ಹಾಗೆ ನಾವು ಮಾತನಾಡುವವರಾಗಿದ್ದೇವಾ? ಅಥವಾ ಅಲ್ಲಿ ಯೇಸು ಸ್ವಾಮಿ ಜೊತೆಗೇ ಇದ್ದು ಕೆಲವರು ಆ ಒಂದು ಲೋಕದ ಕಡೆವರೆಗೂ ಹೋಗಿ 10 ಸಾಕ್ಷಿಗಳಾಗಿ ಸುವಾರ್ತೆಯನ್ನು ಪ್ರಕಟಿಸಿ ಒಂದು ದೇಶಗಳಿಗೆ ಮೂಲೆಗಳಿಗೂ ಈ ಒಂದು ಸುವಾರ್ತೆ ಪರಿಮಳ ಬೀರುವಂತೆ ತಮ್ಮ ಪ್ರಾಣಗಳನ್ನೇ ಲೆಕ್ಕ ಮಾಡದೆ ತೆಗೆದುಕೊಂಡು ಹೋಗಿರುವಂತ ಜನರಿದ್ದಾರೆ. ಅಂಥವರ ಒಂದು ಕೆಲವರಲ್ಲಿ ನೀನು ನಾನು ಇದ್ದೇವೆ ಅಂತ ಗಮನಿಸಿಕೊಳ್ಳೋಣ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ಸರಿ ಇಲ್ಲದ ಪರಿಸ್ಥಿತಿಗಳಲ್ಲಿ ನಾವಿರುವುದಾದರೆ ಕರ್ತನಿಗೆ ನಮ್ಮ ಜೀವಿತಗಳು ಒಪ್ಪಿಸಿಕೊಡೋಣ, ನಮ್ಮನ್ನು ಕ್ರಮಪಡಿಸಿಕೊಳ್ಳೋಣ. ಕರ್ತನು ಈ ಒಂದು ಮಾತುಗಳನ್ನು ಆಶೀರ್ವಾದ ಮಾಡಲಿ. ನಾವು ಕಣ್ಣುಗಳನ್ನ ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ದೇವಜನರೇ, ಪ್ರಾರ್ಥಿಸಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನು, ಮಹೋನ್ನತನು, ಜೀವವುಳ್ಳ ತಂದೆಯಾದ ದೇವರೇ, ಉತ್ತಮವಾದ ಒಂದು ವಾಕ್ಯದಿಂದ ನಮ್ಮೊಟ್ಟಿಗೆ ನೀನು ಮಾತನಾಡಿರುವುದಕ್ಕಾಗಿ ನಾವು ನಿನಗೆ ಕೃತಜ್ಞತಾ ಮತ್ತು ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ. ಆ ಕೆಲವರ ಕುರಿತಾಗಿ ನಾವು ನೋಡಿಕೊಂಡಿದ್ದೇವೆ.
ಅಪ್ಪ, ನಾವು ಯಾವ ಒಂದು ಸ್ಥಿತಿಯಲ್ಲಿದ್ದೇವೋ ನಾವು ಗಮನಿಸಿಕೊಳ್ತೇವೆ, ನಾವು ಪರೀಕ್ಷೆ ಮಾಡಿಕೊಳ್ತೇವೆ. ನಮ್ಮೊಟ್ಟಿಗೆ ನೀನು ಮಾತನಾಡು, ನಮ್ಮನ್ನು ಸರಿಪಡಿಸು, ನಿನ್ನ ಮಾರ್ಗದಲ್ಲಿ ನಿನ್ನ ರಾಜ್ಯದಲ್ಲಿ ನಮ್ಮನ್ನು ನಡೆಸು. ಆ ಕೆಲವರಪ್ಪ ಪ್ರಯಾಸದಿಂದ ಆ ವ್ಯಕ್ತಿಯನ್ನು ನಿನ್ನ ಬಲೆಗೆ ಕರೆದುಕೊಂಡು ಆತನ ಗುಣ ಹೊಂದಿ ಸುಖದಿಂದ ಮನೆಗೆ ಹೋಗುವಂತೆ ಮಾಡಿರುವಂಥ ಕೆಲವರ ಹಾಗೆ ನಾವಿದ್ದೇವೆ. ನಾವು ಆ ರೀತಿಯಲ್ಲಿ ಇರುವಂತೆ ನಮಗೆ ಕೃಪೆ ಮಾಡು. ಇನ್ನೂ ಕೆಲವರಪ್ಪ ಶಿಷ್ಯರು ರಿಸ್ಕ್ ಮಾಡಿ ಸುವಾರ್ತೆಯನ್ನು ಲೋಕದ ಕಡೆವರೆಗೂ ತೆಗೆದುಕೊಂಡು ಹೋಗಿ ಹತಸಾಕ್ಷಿಗಳಾಗಿ ಮಾಡಲ್ಪಟ್ಟಿದ್ದಾರಲ್ಲ, ಅಂಥವರಾಗಿ ನಾವು ಇರಬೇಕೆಂಬುದಾಗಿ ಕರ್ತನೆ ನಮ್ಮನ್ನು ಆ ಒಂದು ಸ್ಥಿತಿಗೆ ನೀನು ನಡೆಸು. ನಿನ್ನ ಒಂದು ಕರ್ತನೆ ಯೆರೂಸಲೇಮಿನಲ್ಲಿ ಯೂದಯ ಸಮಾರ್ಯ ಲೋಕದ ಕಡೆವರೆಗೂ ನಿನ್ನ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಂಥ ಕೃಪೆಯನ್ನು ನೀನು ಒದಗಿಸಿಕೊಡು ಕರ್ತನೆ. ಸ್ತೋತ್ರಪ್ಪ. ಇನ್ನೂ ಕೆಲವರಯ್ಯ ಹಾಗೆ ಹೀಗೆ ಮಾತನಾಡುವ ಹಾಗೆ ನಾವು ಇರುವುದಾದರೆ ದಯಮಾಡಿ ನೀನು ಕ್ಷಮಿಸಿ ಕರ್ತನೆ. ತಿರುಗಿ ಸತ್ಯವನ್ನು ಅರಿತುಕೊಂಡು ಸತ್ಯದಲ್ಲಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಲೈವಲ್ಲಿ ಬಂದಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಈ ದಿನದಲ್ಲಿ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡಿ ಕೇಳಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಹಲ್ಲೆಲೂಯ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ನನಗೆ ಈ ಅವಕಾಶವನ್ನು ಕೊಟ್ಟಿರುವಂಥ ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ ಆ ತಂಡದವ್ರಿಗೂ ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು.